ಬೆಳಗಿನ ಬೆಳಕು. ಜೂಬಿಲಿ ನಿಯಮ ಭಾಗ 7. ಯಾಜಕ ಕಾಂಡ ಅಧ್ಯಾಯ 25. ಇಂದು ನಾವು ಜೂಬಿಲಿ ಪಾಠಗಳ ಕೊನೆಯ ದಿನಕ್ಕೆ ಬಂದಿದ್ದೇವೆ. ಯೆಹೋವನು ನಮ್ಮ ಮುಂದೆ ಒಂದು ನಿಯಮವನ್ನು ಇರಿಸಿದ್ದಾನೆ. ಅದು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ಮಾನವ ಕುಲದ ಸಂಪೂರ್ಣ ಇತಿಹಾಸದ ವಿಷಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಯಾಜಕ ಕಾಂಡ 25ರಲ್ಲಿ ಯೆಹೋವನು ಒಬ್ಬ ಇಸ್ರಾಯೇಲನ ಬಗ್ಗೆ ಮಾತನಾಡುತ್ತಾನೆ. ಇಸ್ರಾಯೇಲನು ಎಷ್ಟು ಬಡವನಾಗುತ್ತಾನೆಂದರೆ ಆ ದೇಶದಲ್ಲಿ ವಾಸಿಸುವ ಒಬ್ಬ ವಿದೇಶಿಯನಿಗೆ ತನ್ನನ್ನು ತಾನೇ ಮಾರಿಕೊಳ್ಳುತ್ತಾನೆ. ಆ ವಿದೇಶಿ ಅಥವಾ ಪರದೇಶಿಯ ಶ್ರೀಮಂತನಾಗುತ್ತಾನೆ ಮತ್ತು ಆ ಇಸ್ರಾಯೇಲನು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾನೆ. ಆದರೂ ಯೆಹೋವನು ಆ ಇಸ್ರಾಯೇಲನು ಭರವಸೆ ಇಲ್ಲದವನಲ್ಲ ಎಂದು ಹೇಳುತ್ತಾನೆ. ಅವನು ಮಾರಲ್ಪಟ್ಟ ನಂತರವೂ ಅವನನ್ನು ಮರಳಿಕೊಳ್ಳುವ ಬಿಡಿಸುವ ಹಕ್ಕು ಅವನಿಗಿರುತ್ತದೆ. ಅವನ ಸಹೋದರನು ಅವನನ್ನು ವಿಮೋಚಿಸಬಹುದು, ಅಥವಾ ಅವನ ಚಿಕ್ಕಪ್ಪ ಅಥವಾ ಅವನ ಸೋದರ ಸಂಬಂಧಿ, ಅವನ ಯಾವುದೇ ಹತ್ತಿರದ ಸಂಬಂಧಿಯು ಬೆಲೆಯನ್ನು ತತ್ತು ಅವನನ್ನು ಮುಕ್ತಗೊಳಿಸಬಹುದು. ಒಂದು ವೇಳೆ ಅವನಿಗೆ ನಂತರ ಸಾಕಷ್ಟು ಸಂಪತ್ತು ದೊರೆತರೆ ಅವನು ತನ್ನನ್ನು ತಾನೇ ವಿಮೋಚಿಸಿಕೊಳ್ಳಬಹುದು. ಇವುಗಳಲ್ಲಿ ಯಾವುದೂ ಸಂಭವಿಸದಿದ್ದರೆ ಯೆಹೋವನು ಒಂದು ಅಂತಿಮ ವಾಗ್ದಾನವನ್ನು ಸೇರಿಸುತ್ತಾನೆ. ಜೂಬಿಲಿ ವರ್ಷ ಮಹೋತ್ಸವದ ವರ್ಷ ಬಂದಾಗ ಆ ಇಸ್ರಾಯೇಲನು ಮತ್ತು ಅವನ ಮಕ್ಕಳು ಬಿಡುಗಡೆ ಹೊಂದಲೇಬೇಕು. ಇದಕ್ಕೆ ಯೆಹೋವನು ನೀಡುವ ಕಾರಣ ಬಹಳ ಮೃದುವಾದದ್ದು ಮತ್ತು ಅಷ್ಟೇ ಬಲವಾದದ್ದು. ಇಸ್ರಾಯೇಲ್ ಜನರು ನನಗೆ ಸೇರಿದ್ದವರು, ನಾನೇ ನಿಮ್ಮ ದೇವರಾದ ಯೆಹೋವನು. ಯಾಜಕ ಕಾಂಡ 25:47-55. ಅಂದರೆ ಯೆಹೋವನು ತನ್ನ ಜನರು ಮತ್ತೊಬ್ಬ ಯಜಮಾನನ ಶಾಶ್ವತ ದಾಸನಾಗಲು ಬಿಡುವುದಿಲ್ಲ. ನಾವು ಈ ನಿಯಮವನ್ನು ಎಚ್ಚರಿಕೆಯಿಂದ ಗಮನಿಸಿದಾಗ ಇದು ಆದಾಮನ ಸಂತತಿಯ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಮಾತನಾಡುತ್ತದೆ ಎಂಬುದು ತಿಳಿಯುತ್ತದೆ. ಆದಾಮ ಮತ್ತು ಅವನ ಮಕ್ಕಳು ಆತ್ಮಿಕವಾಗಿ ಅತ್ಯಂತ ಬಡವರಾದರು. ಅವನು ಜೀವದ ಆಸ್ತಿಯನ್ನು, ಏದನ್ ತೋಟದ ಶಾಂತಿಯನ್ನು ಮತ್ತು ಶುದ್ಧ ಮನಸಾಕ್ಷಿಯ ಸ್ವಾತಂತ್ರ್ಯವನ್ನು ಕಳೆದುಕೊಂಡನು. ಪಾಪದ ಮೂಲಕ ಮಾನವ ಕುಲವು ಒಬ್ಬ ಕ್ರೂರ ಯಜಮಾನನ ಅಧೀನಕ್ಕೆ ಬಂದಿತ್ತು. ಸತ್ಯವೇದವು ಹೇಳುವಂತೆ ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಯೋಹಾನ 8:34. ಮರಣವು ಇಡೀ ಮಾನವ ಕುಟುಂಬದ ಮೇಲೆ ಆಳ್ವಿಕೆ ನಡೆಸಿತು. ರೋಮಾಪುರದವರಿಗೆ 5:12-17. ನಮ್ಮ ತಿಳುವಳಿಕೆಯ ಪ್ರಕಾರ ಆ ವಿದೇಶಿ ಯಜಮಾನನು ವಿರೋಧಿಯಾದ ಸೈತಾನನು ಸೂಚಿಸುತ್ತಾನೆ. ಅವನು ಅವಳನ್ನು ವಂಚಿಸಿ ಸುಳ್ಳಿನ ಮೂಲಕ ಮಾನವ ಕುಲವನ್ನು ಪಾಪದ ಮರಣದ ಬಂಧನಕ್ಕೆ ತಳ್ಳಿದನು. ಆದಿಕಾಂಡ 3:1-6. ಯೇಸು ಅವನನ್ನು ಮೊದಲಿನಿಂದಲೂ ಕೊಲೆಗಾರನೆಂದು ಕರೆದನು. ಯೋಹಾನ 8:44. ಏಕೆಂದರೆ ಅವನ ವಂಚನೆಯು ಮಾನವ ಕುಟುಂಬಕ್ಕೆ ಮರಣವನ್ನು ತಂದಿತ್ತು. ಹೀಗಾಗಿ ಮಾನವ ಕುಲವು ಕೇವಲ ದುರ್ಬಲವಾಗಲಿಲ್ಲ, ಮಾನವ ಕುಲವು ಪಾಪ ಮತ್ತು ಮರಣದ ಅಡಿಯಲ್ಲಿ ಗುಲಾಮರಾದರು ಮತ್ತು ತಮ್ಮನ್ನು ತಾವು ಮುಕ್ತಗೊಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಯೆಹೋವನು ಈ ನಿಯಮದಲ್ಲಿ ಭರವಸೆಯ ಬಾಗಿಲನ್ನು ನಿರ್ಮಿಸಿದ್ದಾನೆ. ಒಬ್ಬ ಹತ್ತಿರದ ಸಂಬಂಧಿಯು ವಿಮೋಚಿಸಬಹುದು. ಇಲ್ಲಿಯೇ ಕ್ರಿಸ್ತನು ನಿಜವಾದ ವಿಮೋಚಕನಾಗಿ ಮನುಷ್ಯನ ಹಾಗೆ ರಕ್ತ ಸಂಬಂಧಿಯಾಗುತ್ತಾನೆ. ದಾಸತ್ವದಲ್ಲಿ ಬಂದಿಯಾಗಿದ್ದವರನ್ನು ಬಿಡಿಸಲು ಯೇಸು ನಮ್ಮಂತೆಯೇ ರಕ್ತ ಮಾಂಸಗಳಲ್ಲಿ ಪಾಲುಗಾರನಾದನು ಎಂದು ಸತ್ಯವೇದವು ಹೇಳುತ್ತದೆ. ಇಬ್ರಿಯರಿಗೆ 2:14-15. ಆತನು ಆಕಸ್ಮಿಕವಾಗಿ ಅಲ್ಲ, ಬದಲಾಗಿ ದೇವರ ಯೋಜನೆಯಂತೆ ನಮ್ಮ ಹತ್ತಿರದ ಸಂಬಂಧಿ ಅದನ್ನು ಮತ್ತು ಆತನು ಅದಕ್ಕೆ ಬೆಲೆಯನ್ನು ತೆತ್ತನು. ಪೇತ್ರನು ಹೇಳುವಂತೆ ನಾವು ಬೆಳ್ಳಿ ಅಥವಾ ಬಂಗಾರದಿಂದಲ್ಲ, ಬದಲಾಗಿ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. 1 ಪೇತ್ರ 1:18-19. ಪೌಲನು ಹೇಳುತ್ತಾನೆ, ನೀವು ಬೆಲೆಗೆ ಕೊಳ್ಳಲ್ಪಟ್ಟಿದ್ದೀರಿ. 1 ಕೊರಿಂಥದವರಿಗೆ 6:20. ಇದು ಜೂಬಿಲಿ ಭಾಷೆಯಾಗಿದೆ. ಬೆಲೆ ತರಲಾಗುತ್ತದೆ ಮತ್ತು ದಾಸರು ಬಿಡುಗಡೆ ಹೊಂದುತ್ತಾನೆ. ಇದಕ್ಕಾಗಿಯೇ ಹೊಸ ಒಡಂಬಡಿಕೆಯು ಕ್ರಿಸ್ತನಲ್ಲಿ ಇರುವವರು ಇನ್ನು ಮುಂದೆ ಪಾಪದ ದಾಸರಲ್ಲ ಎಂದು ಬಲವಾಗಿ ಹೇಳುತ್ತದೆ. ಪಾಪವು ನಿಮ್ಮ ಮೇಲೆ ಪ್ರಭುತ್ವ ಮಾಡದು.
ರೋಮಾಪುರದವರಿಗೆ 6:14. ಪಾಪದಿಂದ ಬಿಡುಗಡೆ ಹೊಂದಿ ನೀವು ನೀತಿಗೆ ದಾಸರಾದಿರಿ. ರೋಮಾಪುರದವರಿಗೆ 6:18. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಈಗ ಯಾವುದೇ ದಂಡನೆಯ ತೀರ್ಪಿಲ್ಲ. ರೋಮಾಪುರದವರಿಗೆ 8:1. ನಮ್ಮ ಸರಪಳಿಗಳು ಮೊದಲೇ ತುಂಡಾಗಿವೆ, ಏಕೆಂದರೆ ವಿಮೋಚಕನು ಈಗಾಗಲೇ ತನ್ನ ಸಭೆಗಾಗಿ ಮದುಮಗನಾಗಿ ನಿಂತಿದ್ದಾನೆ. ಆದರೆ ಈ ನಿಯಮವು ಇನ್ನೂ ಒಂದು ವಿಷಯವನ್ನು ಹೇಳುತ್ತದೆ. ಒಬ್ಬ ಮನುಷ್ಯನು ಜೂಬಿಲಿಗಿಂತ ಮೊದಲು ವಿಮೋಚನೆ ಹೊಂದದಿದ್ದರೆ ಜೂಬಿಲಿ ಬಂದಾಗ ಅವನು ಖಂಡಿತವಾಗಿಯೂ ಮುಕ್ತನಾಗಬೇಕು. ಯಾಜಕಕಾಂಡ 25:54. ಇದು ನಮಗೆ ಪ್ರವಾದನಾತ್ಮಕ ದಿಕ್ಕನ್ನು ನೀಡುತ್ತದೆ. ಕ್ರಿಸ್ತನು ಈಗ ತನ್ನ ಜನರನ್ನು ವಿಮೋಚಿಸುತ್ತಾನೆ ಮತ್ತು ಅವರು ಸಂತೋಷದಿಂದ ಆತನ ಸೇವಕರಾಗಿ ಬದುಕಲು ಕಲಿಯುತ್ತಾರೆ. ಆದರೆ ಅದೇ ವಿಮೋಚಕನು ದೇವರ ಸರಿಯಾದ ಸಮಯದಲ್ಲಿ ಆದಾಮನ ಉಳಿದ ಸಂತತಿಗೂ ಬಿಡುಗಡೆ ತರುವನು. ಏಕೆಂದರೆ ಮಾನವ ಕುಲವನ್ನು ಶಾಶ್ವತ ಗುಲಾಮರನ್ನಾಗಿ ಬಿಡುವುದು ದೇವರ ಉದ್ದೇಶವಲ್ಲ. ಮರಣವು ನುಂಗಲ್ಪಡುವ ಮತ್ತು ಭೂಮಿಯು ಯೆಹೋವನ ಜ್ಞಾನದಿಂದ ತುಂಬುವ ಭವಿಷ್ಯದ ದಿನದ ಬಗ್ಗೆ ಪ್ರವಾದಿಗಳು ಮಾತನಾಡಿದ್ದಾರೆ. ಯೆಶಾಯ 25:8, 11, 9. ಇದಕ್ಕಾಗಿಯೇ ಜೂಬಿಲಿಯನ್ನು ಕ್ರಿಸ್ತನ ರಾಜ್ಯದ ಆಳ್ವಿಕೆಯಲ್ಲಿ ರಾಷ್ಟ್ರಗಳಿಗೆ ತಲುಪುವ ವ್ಯಾಪಕ ಬಿಡುಗಡೆಯ ಸನ್ನಿವೇಶಗಳನ್ನು ನೋಡಬಹುದು. ಬೆಲೆಯನ್ನು ಈಗಾಗಲೇ ಎಲ್ಲರಿಗಾಗಿ ಒಮ್ಮೆ ಮತ್ತು ಕೊನೆಯದಾಗಿ ತರಲಾಗಿದೆ ಮತ್ತು ಪ್ರತಿಯೊಂದು ವಿಧೇಯ ಹೃದಯವು ದೇವರಿಗೆ ಶರಣಾಗುವವರೆಗೆ ಈ ಆಶೀರ್ವಾದಗಳು ಸರಿಯಾದ ಕ್ರಮದಲ್ಲಿ ಅನ್ವಯವಾಗುತ್ತದೆ. ಹಾಗಾಗಿ ನಾವು ಇಂದು ನಮ್ಮ ಹೃದಯದಲ್ಲಿ ಆರಾಧನೆಯೊಂದಿಗೆ ಈ ಪಾಠವನ್ನು ಮುಕ್ತಾಯಗೊಳಿಸೋಣ. ಯೆಹೋವನು ಕೇವಲ ಶಕ್ತಿಶಾಲಿಯಲ್ಲ, ಆತನು ಜ್ಞಾನವಂತನು. ಆತನು ತನ್ನ ಯೋಜನೆಯನ್ನು ಕಣ್ಣೆದುರಿಗೆ ಅಡಗಿಸಿಬಿಟ್ಟಿದ್ದಾನೆ. ಭೂಮಿ, ಸೇವಕರು ಮತ್ತು ಕೌಟುಂಬಿಕ ಹಕ್ಕುಗಳ ಕುರಿತಾದ ನಿಯಮಗಳಲ್ಲಿ ಆತನು ತನ್ನ ಉದ್ದೇಶವನ್ನು ಬರೆದಿದ್ದಾನೆ. ಈ ನಿಯಮಗಳು ಅಬ್ಬರಿಸದೆ ಸಾರುತ್ತವೆ. ಬಂಧನವೇ ಅಂತಿಮವಲ್ಲ ಎಂದು ಅವು ನಮಗೆ ತಿಳಿಸುತ್ತವೆ. ಒಬ್ಬ ವಿಮೋಚಕನು ಇದ್ದಾನೆ ಎಂದು ಅವು ಹೇಳುತ್ತವೆ. ತನಗೆ ಸೇರಿದವರನ್ನು ಯೆಹೋವನು ಮರೆಯುವುದಿಲ್ಲ ಎಂದು ನಾವು ನೆನಪಿಸುತ್ತವೆ. ಮತ್ತು ನೂತನ ಸೃಷ್ಟಿಯಾದ ನಾವು ಈಗಲೇ ಕೃತಜ್ಞತೆಯುಳ್ಳ ಸೇವಕರಾಗಿ ಬದುಕಲು ಕ್ರಿಸ್ತನ ಅಡಿಯಲ್ಲಿ ಕೆಲಸ ಮಾಡುತ್ತಾ, ನೀತಿಯಲ್ಲಿ ನಡೆಯುತ್ತಾ ಮತ್ತು ಯೆಹೋವನ ಪೂರ್ಣ ಉದ್ದೇಶವು ಪೂರೈಕೆಯಾಗುವವರೆಗೆ ಭರವಸೆಯಿಂದ ಕಾಯಲು ಈ ನಿಯಮಗಳು ಕರೆ ನೀಡುತ್ತವೆ. ಪ್ರಾರ್ಥನೆ. ಪರಲೋಕದ ತಂದೆಯೇ, ನಿನ್ನ ಜ್ಞಾನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಏಕೆಂದರೆ ನಿನ್ನ ನಿಯಮಗಳು ನಿನ್ನ ಯೋಜನೆಯನ್ನು ಇಷ್ಟು ಸ್ಪಷ್ಟವಾಗಿ ಹೊತ್ತಿವೆ. ಮಾನವ ಕುಟುಂಬವನ್ನು ಶಾಶ್ವತ ಬಂಧನದಲ್ಲಿ ಬಿಡದೆ ಬಿಡುಗಡೆ ಮತ್ತು ಮರುಸ್ಥಾಪನೆಯ ಭರವಸೆಯನ್ನು ನೀಡಿದ್ದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ನಮ್ಮ ಹತ್ತಿರದ ಸಂಬಂಧಿಯಾಗಿ ಬಂದು ತನ್ನ ಪ್ರಾಣವನ್ನೇ ಬಲಿಯಾಗಿ ನೀಡಿದ ನಮ್ಮ ವಿಮೋಚಕ ಯೇಸು ಕ್ರಿಸ್ತನಿಗಾಗಿ ವಂದನೆಗಳು. ಈಗಲೇ ಆತನ ಅಡಿಯಲ್ಲಿ ನೀತಿಯ ಸಮ್ಮತ ಸೇವಕರಾಗಿ ಸೇವೆ ಮಾಡುವ ಅವಕಾಶಕ್ಕಾಗಿ ಧನ್ಯವಾದಗಳು. ನಿನ್ನ ಪೂರ್ಣ ಜೂಬಿಲಿ ನೀನು ಯೋಜಿಸಿದ ಎಲ್ಲರನ್ನು ತಲುಪುವವರೆಗೆ ನಂಬಿಗಸ್ತರಾಗಿ ಬದುಕಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಆಮೀನ್.